ಬೆಳಗ್ಗೆ 8:30 ಏನ್ ದೊಡ್ಡ ದುರ್ಘಟನೆ ನಡೆಯಿತು. ಬಿಎಂಟಿಸಿ ಬಸ್ಗಳ ನಡುವೆ ಅಪಘಾತದಲ್ಲಿ ಮುಂದೆ ಬಸ್ನಲ್ಲಿ ಇದ್ದಂತ ಹಿಂದೆ ಸೀಟ್ನಲ್ಲಿ 4 ಜನ ಪ್ರಯಾಣಿಕರು ಮತ್ತೆ ಹಿಂದೆ ಇದ್ದಂತ ಬಸ್ನಲ್ಲಿ ಏನ್ ಮುಂದೆ ಕೂತಂತವ್ರು 4 ಜನ ಮುಂದೆ ಬಿದ್ದು ಸುಮಾರು 8 ಜನರಿಗೆ ಗಂಭೀರವಾದಂತಹ ಗಾಯ ಆಗಿತ್ತು. ಒಬ್ಬ ಮಹಿಳೆ ಕಾಲು ಕೂಡ ಅಲ್ಲಿ ಸರಳಿನ ಒಳಗಡೆ ಸಿಕ್ಕಾಕೊಂಡು ಆ ಮಹಿಳೆ ಕೂಡ ಸಾಕಷ್ಟು ಪರದಾಡಿದ್ದು ಸುಮಾರು 1 ಗಂಟೆ ಕಾಲ ಕಾರ್ಯಾಚರಣೆ ಮಾಡಿ ಆ ಮಹಿಳೆಯನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಚಾಲಕನಿಗೆ ಗಂಭೀರವಾದಂತಹ ಪೆಟ್ಟಾಗಿದೆ. ಅವರನ್ನ ತಕ್ಷಣ ಪೊಲೀಸರು ಆಂಬುಲೆನ್ಸ್ ಮುಖಾಂತರ ಇಲ್ಲಿ ಬಂದು ಏನು ವಿಕ್ಟೋರಿಯಾನೋ ಬೋರಿಂಗ್ಗೆ ಹೋದ್ರೆ ದೂರ ಆಗುತ್ತೆ, ಇಲ್ಲೇ ಪಕ್ಕದಲ್ಲೇ ಮಾರ್ತಾ ಹಾಸ್ಪಿಟಲ್ ಇದೆ, ಏನು ಕೇವಲ ಒಂದು 50 ಮೀಟರ್ ಆಗುತ್ತೆ ಅಷ್ಟೇ, ತಂದು ಇಲ್ಲಿ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಇನ್ನೂ ಕೆಲವರಿಗೆ ಟ್ರೀಟ್ಮೆಂಟ್ ಅನ್ನೇ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗಂಭೀರವಾದಂತಹ ಆರೋಪ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಅವರ ಕುಟುಂಬಸ್ಥರು ಈಗ ಗಂಭೀರವಾದಂತಹ ಆರೋಪ ಮಾಡ್ತಿದ್ರೆ. ಇನ್ನು ಕೆಲವರು ಇಲ್ಲಿ ಮಾರ್ತಾ ಹಾಸ್ಪಿಟಲ್ ನಮ್ಮ ಕೈಯಲ್ಲಿ ಬಿಲ್ ಕಟ್ಟಕ್ಕಾಗಲ್ಲ, ನಾವು ತೋರ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಒಂದಷ್ಟು ಜನ ಪೇಷಂಟ್ಸ್ ನೋಡಿ ಇಲ್ಲೇ ಕೂತಿದ್ದಾರೆ. ಇವರು ಕೂಡ ಈಗ ಏನು ಇದೇ ಬಸ್ನಲ್ಲಿ ಸಂಚಾರನ ಮಾಡ್ತಾ ಇದ್ರು. ಬಂದಂತ ಸಂದರ್ಭದಲ್ಲಿ ಅವರು ಕೂಡ ತುಟಿಗೆ ಮತ್ತೆ ಕೈ ಕಾಲಿಗೆ ಸಂಪೂರ್ಣವಾಗಿ ಪೆಟ್ಟಾಗಿದೆ. ಪೆಟ್ಟಾಗಿರೋದ್ರಿಂದ ಇಲ್ಲಿ ಈ ಆಸ್ಪತ್ರೆ ಅಲ್ಲಿ ಪೊಲೀಸರು ಏನ್ ಹೇಳಿದ್ರು, ಬಿಎಂಟಿಸಿ ಹೇಳಿದ್ರೆ ನೀವು ಯಾರು ಕೂಡ ಹಣ ಕೊಡುವಂತಿಲ್ಲ, ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಬನ್ನಿ ಅಂತ ಹೇಳ್ಬಿಟ್ಟು ಈ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಬಂದ ಮೇಲೆ ಒಳಗಡೆ ಹೋದಾಗ ಗೊತ್ತಾಗಿದೆ, ಇಲ್ಲ ನೀವು 18,000 ರೂಪಾಯಿ ಕಟ್ಟಬೇಕು, ಸ್ಕ್ಯಾನಿಂಗು ಎಕ್ಸ್ರೇ ಮಾಡಿಸ್ಬೇಕಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅವರಿಂದ ಕೂಡ ಇಲ್ಲೇ ಕೂತಿದ್ದಾರೆ, ಅವರನ್ನು ಕೂಡ ಕೇಳೋಣ ಪಾಪ ಅವರ ಪರಿಸ್ಥಿತಿ ಹೇಗಿತ್ತು. ಯಾಕಂದ್ರೆ ಬಡವರು ಎಲ್ಲ ಬಿಎಂಟಿಸಿ ಬಸ್ ಅಲ್ಲಿ ಹೋಗೋರು, ದುಡ್ಡಿರೋರಾದ್ರೆ ಮೆಟ್ರೋದಲ್ಲೋ ಓಲಾನೋ ಊಬರ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇವರು ಮೆಜೆಸ್ಟಿಕ್ ನಿಂದ ಹೋಗಿ ಚಂದಾಪುರಕ್ಕೆ ಹೋಗ್ಬೇಕಾಯ್ತು. ಚಂದಾಪುರಕ್ಕೆ ಹೋದ್ರೆ ಬಿಎಂಟಿಸಿ ಬಸ್ ಸಾರ್ವಜನಿಕ ಬಸ್ ಕಡಿಮೆ ಹಣ ಅಂತ ಹೇಳ್ಬಿಟ್ಟು ಪಾಪ ಬಸ್ನಲ್ಲಿ ಬಂದವರು ಇವತ್ತು ಇಲ್ಲಿ ಆಸ್ಪತ್ರೆ ಮುಂದೆ ಕೂರುವಂತ ಪರಿಸ್ಥಿತಿ ಆಗಿದೆ. ಅಲ್ಲಿ ಆಸ್ಪತ್ರೆಯಲ್ಲಿ ಏನ್ ಕೇಳಿದ್ರು, ಎಷ್ಟು ಕೇಳಿದ್ರು ಅಂತ ನೈಜ ಘಟನೆಯನ್ನ ಅವ್ರು ಹೇಳ್ತಾರೆ, ಅವ್ರನ್ನ ಕೂಡ ಕೇಳೋಣ. ಸರ್, ಎಲ್ಲಿಂದ ಬರ್ತಿದ್ರಿ ತಾವು? ಸರ್, ಅವಾಗ ಹೇಳ್ದಲ್ಲ ಸರ್, ಅಲ್ಲ ಏನೋಸ್ಕರ ಊರಿನಿಂದ ಬರ್ತಾ ಇದ್ವಿ ಬ್ಯಾಂಗ್ಳೂರ್ಗೆ. ಬರೋವಾಗ ಮೆಜೆಸ್ಟಿಕ್ ನಿಂದ ಬಸ್ ಚೇಂಜ್ ಆದ್ವಿ, ಇಲ್ಲಿ ಬರೋವಾಗ ಆಕ್ಸಿಡೆಂಟ್ ಆಯ್ತು. ಏನು ತುಟಿ ಎಲ್ಲ ಉತ್ಕೊಂಡು ಆಸ್ಪತ್ರೆ ಕರ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸಿದೀನಿ. ಹಣ ಎಷ್ಟು ಕೇಳ್ತಾ ಇದ್ದಾರೆ? ಫೀಸು 18,000 19,000 ಹಾಕಿದ್ರು ಸರ್. ಕಟ್ಟಿದ್ರ ಫೀಸು? ಕಟ್ಟಿಲ್ಲ. ಇವಾಗ ಬಂದ್ಬಿಟ್ಟು ಅವ್ರು ಹೇಳಿದ್ರಲ್ಲ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಅಂತ, ಅದಕ್ಕೆ ಮಾಡಿಸ್ಕೊಟ್ರು. ಚಿಕ್ಕದು ಇಂಜೆಕ್ಷನ್ ಅದು ಇದು ನಾರ್ಮಲ್ ನಾವು ಈಸ್ಕೊಟ್ಟಿದೀವಿ. ಇದೆಯಾ ಅಮೌಂಟ್ ಕಟ್ಟಕ್ಕೆ? ನಾವು ಕಟ್ಟಿದೀನಿ. ಏನ್ ಕೆಲಸ ಮಾಡೋದು ನೀವು? ನಾವು ವೆಲ್ಡಿಂಗ್ ಕೆಲಸ. ಈಗ ಫ್ರೀ ಅಂತ ಹೇಳ್ತಿದಾರಾ? ಫ್ರೀ ಅಂತ ಹೇಳಿದ್ದಾರೆ. ಹಣ ವಾಪಸ್ ಕೊಡ್ತಾರಂತ ಈಗ? ಹಣ ಅಂದ್ರೆ ಅದೆಲ್ಲ ಡಿಸ್ಚಾರ್ಜ್ ಅದೆಲ್ಲ ನಾರ್ಮಲ್ ಒಂದು 300-400 ರೂಪೀಸ್ ಆಗಿದೆ ಅಷ್ಟು. ಅಲ್ಲ, ಈಗ ಕಟ್ಟರೆ ನೀವು 18,000 ವಾಪಸ್ ಕೊಡ್ತಾರಂತ? 18,000 ರೂಪಾಯಿ ನಾವು ಕಟ್ಟಿಲ್ಲಲ್ಲ. ಬರೋ ಅಷ್ಟಿಗೆ ವಿಡಿಯೋಸ್ ಇವಾಗ ಅವ್ರು ಹೇಳಿದ್ರಲ್ಲ ಏನು ಕಟ್ಟಂಗಿಲ್ಲ ಅಂತ, ಅದಕ್ಕೆ. ಅಂದ್ರೆ ಆಫೀಸರ್ಸ್ ಬಂದು ಹೇಳಿದ್ಮೇಲೆ ಶಿವು ಏನಂತಂದ್ರೆ ಈ ಒಂದು ಘಟನೆ ನಡೆದು ಸುಮಾರು 1 ಗಂಟೆಗಳ ಮೇಲೆ ಆಯ್ತು. ಅಂದ್ರೆ ಹೆಚ್ಚು ಕಡಿಮೆ ಇವರು ಆಸ್ಪತ್ರೆ ಬಂದು 8:45-9 ಗಂಟೆಗೆ ಬಂದಿದ್ದಂತವ್ರು ಪ್ರಯಾಣಿಕರು. ಇದುವರೆಗೂ ಕೂಡ ಅವ್ರಿಗಿನ್ನೂ ಕೂಡ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಇದು ಯಾವಾಗ ದೊಡ್ಡ ಮಟ್ಟದ ಘಟನೆ ಆಯ್ತೋ, ಯಾವಾಗ ಈ ದೊಡ್ಡ ದುರಂತ ಆಯ್ತೋ, ಈಗ ಸದ್ಯಕ್ಕೆ ಸಾರಿಗೆ ಇಲಾಖೆಯ ಏನ್ ಪ್ರಧಾನ ಕಾರ್ಯದರ್ಶಿಯವರೇ ಮಾರ್ತಾಸ್ ಆಸ್ಪತ್ರೆಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಪವರ್ ಟಿವಿಗೆ ಉನ್ನತ ಮೂಲಗಳಿಂದ ಕಂಡು ಬರ್ತಿದೆ. ಆಗ ಬಂದು ಮಾರ್ತಾಸ್ ಆಸ್ಪತ್ರೆ ಹತ್ರ ಮಾತಾಡಿ ಪೇಷಂಟ್ಸ್ಗೆ ಯಾರು ಕೂಡ ಹಣವನ್ನು ತೆಗೆದುಕೊಳ್ಬೇಡಿ, ನಮ್ಮ ನಿಗಮದಿಂದನೇ ಕೊಡ್ತೇವೆ ಅಂತ ಎಲ್ಲ ಭರವಸೆ ಕೊಟ್ಟಿರಬೇಕು. ಅದೇ ಕಾರಣಕ್ಕಾಗಿ ಈಗ ಹಣ ಏನ್ ಬೇಡ, ನಾವು ವಾಪಸ್ ಕೊಡ್ತೇವೆ ಕಟ್ಟಿದ್ರು ಕೂಡ ಅಂತ ಹೇಳ್ತಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಹೇಳ್ತಿದ್ದಾರೆ. ಈಗ ತಾನೇ ಅವ್ರಿಗೆ ಹೇಳಿದ್ರು, ಇಲ್ಲ ನಮ್ಮ ಹತ್ರ ಹಣನೇ ಇಲ್ಲ, ಅದಕ್ಕೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋದಕ್ಕಾಗೋದಿಲ್ಲ ಅಂತ ಕೂತಿದ್ರು. ಈಗ 18,000 ರೂಪಾಯಿ ವಾಪಸ್ ಕೊಡ್ತೀವಿ, ಡಿಸ್ಚಾರ್ಜ್ ಮಾಡುವಂತ ಸಂದರ್ಭದಲ್ಲಿ ಮೈನಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೇಳಿ ಬರ್ತಿದೆ. ಆದ್ರೆ ಮಾನವೀಯತೆ ಮೊದಲಿರಬೇಕು. ಯಾಕಂತಂದ್ರೆ ಏನ್ ಪ್ರಯಾಣಿಕರೇ ನಮ್ಮ ದೇವರು ಅಂತ ಹೇಳ್ಬಿಟ್ಟು ಕೂಡ ಎಲ್ಲಾ ನಿಗಮದವ್ರು ಹೇಳ್ತಾರೆ.